ರಾಯರ ಅಭಿಷೇಕಕ್ಕೆ ಹೋಗುವಂಥ ಹಾಲು ಇದೇ ಹಸುವಿನ ಹಾಲಂತೆ. ಸೊ ಅವರು ನಮ್ಮ ಜೊತೆ ಮಾತಾಡಿದರು. ನಾನಿವತ್ತು ಬಂದಿದ್ದೀನಿ ರಾಯರ ಸನ್ನಿಧಾನಕ್ಕೆ. ನಾನು ಲಾಸ್ಟ್ ವಿಡಿಯೋ ಕೂಡ ರಾಯರ ಸನ್ನಿಧಾನದಿಂದ ಹೋದ್ಮೇಲೆ ಏನೋ ಒಂದು ಇನ್ಸಿಡೆಂಟ್ ಮೂಲಕ ನಾನು ಮತ್ತೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ 3 months ರೆಸ್ಟ್ ಮಾಡಿ ಆದಮೇಲೆ ಮತ್ತೆ ರಾಯರ ಸನ್ನಿಧಾನಕ್ಕೆ ಬಂದಿದ್ದೀನಿ. ಈ 3 ತಿಂಗಳು ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಾನೇ ಗಾಡಿಯಿಂದ ಬಿದ್ದು ಕೈಗೆ ಏಟಾಗಿತ್ತು. ಸೊ ಭುಜದ ಮೂಳೆ ಮುರಿದಿರೋದ್ರಿಂದ ಅಲ್ಲಿ ಆಪ್ರೇಷನ್ ಆಗಿ 3 months ರೆಸ್ಟ್ ಬೇಕಾಯಿತು ನನಗೆ. ಸೊ ಇನ್ನೂ ಸ್ವಲ್ಪ ಕೈ ಸರಿ ಹೋಗೋದ್ರಲ್ಲಿದೆ. ಬಟ್ ಮತ್ತೆ ನಾನು ರಾಯರ ಸನ್ನಿಧಾನಕ್ಕೆ ಹೆಂಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಹೇಳಬೇಕು ಅಂದರೆ. ಸೊ ದೇವರು ಹೆಂಗೆ ಕಾಪಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ನಡೆಯೋದ್ರಲ್ಲಿತ್ತು. ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ. ಸಡನ್ನಾಗಿ ರಾಯರೇ ನಿಜವಾಗ್ಲೂ ಕಾಪಾಡಿದರು ಅಂತ ಅನ್ನಿಸ್ತು ನನಗೆ. ಸೊ ರಾಯರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇವತ್ತು. Local bus. ಈಗಷ್ಟೇ ಮುಗೀತು. ಸೊ ಎಷ್ಟು ಸಾರಿ ದರ್ಶನ ಮಾಡಿದ್ರು ನಿಜವಾಗ್ಲೂ ಮತ್ತೆ ಮತ್ತೆ ನೋಡಬೇಕು ಅನ್ಸೋದು ರಾಯರನ್ನು. ಸೊ ಏನೋ ಗೊತ್ತಿಲ್ಲ, ನಂಬಿಕೆ ಮೊದಲಿರಲಿಲ್ಲ ನನಗೆ. ಸೊ ಇವಾಗ ತುಂಬಾ ನಂಬಿಕೆ ಬಂದಿದೆ ದೇವ್ರ ಮೇಲೆ. ಸೊ ಗೊತ್ತಿಲ್ಲ, ಎಲ್ಲೆಲ್ಲೋ ಕಷ್ಟದಲ್ಲಿ ಇರೋವಾಗೆಲ್ಲ ಕಾಪಾಡಿದ್ದಾರೆ ರಾಯರು ಅಂತ ನಂಗೆ ತುಂಬ ಅನಿಸಿದೆ. ಈ ಗಾಡಿ ಟ್ರಯಲ್ ನೋಡಬೇಕು ಅಂತ ಹೇಳಿ ಈ ಹುಡುಗರು ಇಬ್ಬರೂ ಬಂದಿದ್ದಾರೆ ನನ್ನ ಹಿಂದೆ. ಗಾಡಿ ಕೊಡಿ ಆಂಟಿ, ನಾನು ಓಡಿಸ್ಬೇಕು ಅಂತ. ಸೊ ಹೆಂಗೆ ಕೊಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವ್ರು ಹೇಳಿದಕ್ಕೆ ನಂಗೆ ತುಂಬ ನಗು ಬರ್ತಾಯಿತ್ತು. ರಾಯರ ದರ್ಶನಕ್ಕೆ ಬರೋ ಅಂತ ಕೆಲವೊಬ್ಬರು ಇಲ್ಲಿ ಬಂದು ಗೋಶಾಲೆನ ಭೇಟಿ ಕೊಡ್ತಾರೆ. ಈ ಗೋಶಾಲೆಯಲ್ಲಿ 1500 ಹಸುಗಳಿಗಿಂತ ಹೆಚ್ಚು ಹಸುಗಳು ಇದಾವಂತೆ. 10 ಬಗೆಯ ಗೋವುಗಳು ಇಲ್ಲಿ ಇದಾವೆ. ನಾವು ಬಿಸಿಲಲ್ಲಿ ಹೋಗಿರೋದ್ರಿಂದ ಅವುಗಳು ನಮ್ಮನ್ನೇ ನೋಡ್ತಾ ಇದ್ದೋ. ಪಾಪ ಬಿಸಿಲಲ್ಲಿ ಹಿಂಗೆ ಆಗಿದ್ದು ಅಂದರೆ ನಮಗೆ ಬೇಜಾರಾಗ್ತಾಯಿತ್ತು. ಅವೆಲ್ಲ ಕೈ ಬೈ ನೋಡುವಾಗ ಏನಾದ್ರು ತಂದ್ಕೊಡ್ಬೇಕಾಗಿತ್ತು ಅಂತ. ಬಟ್ ಅಷ್ಟು ಹಸುಗಳಿಗೆ ತಂದ್ಕೊಡೋ ಶಕ್ತಿ ಕೂಡ ನಮಗಿಲ್ಲ. ಬಟ್ ಕೆಲವೊಂದು ಹಸುಗಳು ಕೊಡ್ಬೋದಾಗಿತ್ತು. ಬಟ್ ಏನು ಟ್ರಾವೆಲಿಂಗಲ್ಲಿ ನಾವು ನಮ್ಮ ಲಗೇಜು ಇದ್ರ ಜೊತೆನೇ ಹೋಗ್ತಾ ಇರ್ತೀವಿ, ಏನೂ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ಒಂದೊಂದು ಸಾರಿ ನಮಗೆ ಬೇಜಾರಾಗುತ್ತೆ, ನಮಗೆ ನಾವು ತೊಗೊಳೋಕ್ಕಾಗಲ್ಲ, ಬೇರೆಯವ್ರಿಗೆ ಹೆಂಗಪ್ಪ ಕೊಡೋದು ಅಂತ. ಕಟ್ಟಾಕಿಲ್ಲ ಆಮೇಲೆ ಒಟ್ಟು ಬಂದ್ಬಿಟ್ರೆ
ಈ ಓರಿ ವಿಚಿತ್ರವಾಗಿತ್ತು, ಸ್ಟೈಲಾಗಿ ನಿಂತಿತ್ತು. ಅದಕ್ಕೆ ಮಾತಾಡ್ಸೋಣ ಅಂತ ಹೋದೆ, ಅದು ಗುರಿಯೋಕ್ಕೆ ಬರ್ತಾಯಿತ್ತು. ಆಮೇಲೆ ಮುಟ್ಟೋಕ್ಕೂ ಭಯ ಆಗ್ತಾಯಿತ್ತು ನನಗೆ, ಎಲ್ಲಾದರೂ ಗುದ್ಬಿಟ್ರೆ ಏನು ಗತಿ. ಆಮೇಲೆ ಯಾರೂ ಇಲ್ಲ ಅಲ್ಲಿ. ಅಕಸ್ಮಾತ್ ಅದು ಹಾಕಿರೋ ಚೈನು ಸ್ವಲ್ಪ ಲೂಸ್ ಇದೆ, ಅಕಸ್ಮಾತ್ ಮೇಲೆ ಬಂದುಬಿಟ್ರೆ ಏನು ಅಂತ ಹೇಳ್ಬಿಟ್ಟು ನಾನೇ ಹೆದರ್ಕೊತಾ ಇದ್ದೆ. ಇವರು ಇಲ್ಲಿರೋ ಹಸುಗಳ್ನ ನೋಡ್ಕೊಳ್ಳೋ ಅಂಥವ್ರು. ಮತ್ತು ಬೆಳಗ್ಗೆ ಹೊತ್ತು ಹಾಲು ಕೂಡ ಕರೆದ್ಬಿಟ್ಟು ರಾಯರ ಅಭಿಷೇಕಕ್ಕೆ ಕಳಿಸೋ ಅಂಥವ್ರು. ಇದೆಲ್ಲ ಹಾಲು ಕೊಡೋ ಹಸುಗಳು, ಇವೆಲ್ಲ ಹಾಲು ಕೊಡೋವು ರಾಯರ ಅಭಿಷೇಕಕ್ಕೆ ಹೋಗೋದು. ಯಾರಿಗೆ ಮಾರೋದೇನಿಲ್ಲ, 1 ಲೀಟ್ರ್ ಯಾರು ಕೊಡೋಣ, ಅಭಿಷೇಕಕ್ಕೆ ಹೋಗುತ್ತೆ. ಹಾಲು ಅಭಿಷೇಕ ಹಾಲು ಎಲ್ಲ ರಾಯರ ಅಭಿಷೇಕ ಬರ್ತಾರೆ. ಇದುವರೆಗೂ ರಾಯರ ಅಭಿಷೇಕಕ್ಕೆ ಹಾಲು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬೇರೆ ಬೇರೆ ತಳಿಯ ಹಸುಗಳಿದ್ದಾವೆ, ಬಟ್ ಇದು ನಾಟಿ ಹಸು ಅಂತೆ. ಇದ್ರದ್ದೇನೆ ಹಾಲು ಅಭಿಷೇಕಕ್ಕೆ ಹೋಗೋದು, ಮತ್ತು ಇದನ್ನ ಪೂಜೆ ಕರ್ಕೊಂಡು ಹೋಗ್ತಾರಂತೆ ರಾಯರ ಮಠಕ್ಕೆ. ಅವರು ಅವರ ಅನುಭವದ ಬಗ್ಗೆ ಕೇಳಿದಾಗ ಹೇಳಿದ್ದು, ಈ ಥರ ಪುಣ್ಯದ ಕೆಲಸ ಎಲ್ಲೂ ಸಿಗಲ್ಲ ಅಂತ ಹೇಳಿದರು. ಸೊ ಯಾಕಂದರೆ ನಾವು ಇದನ್ನೆಲ್ಲ ನೋಡಿ ಬಂದಿದ್ದೀವಿ. ನಾವೆಲ್ಲ ಚಿಕ್ಕವರಿರೋವಾಗ ಹಸುಗಳನ್ನ ಮೇಯಿಸಿದ್ದಾಗಿರ್ಬೋದು, ಅವುಗಳನ್ನ ಸಾಕಿದ್ದು, ಮತ್ತು ಹಾಲು ಕರೆದಿದ್ದು, ಡೈರಿಗೆ ಹಾಕ್ತಾಯಿದ್ದಿದ್ದು ಎಲ್ಲ ನೆನಪಾಯಿತು ನನಗೆ. ಬಟ್ ಇವಾಗ ಏನೂ ಮಾಡೋಕ್ಕಾಗ್ತಿಲ್ಲ. ಬಟ್ ಎಷ್ಟೋ ವರ್ಷಗಳಾದಮೇಲೆ ಹಸುಗಳು ನೋಡ್ತಾಯಿದ್ದೀನಿ ಅಂತ ನನಗೂ ಅನ್ನಿಸ್ತು. ಬಟ್ ತುಂಬ ಖುಷಿಯಾಯಿತು. ಮೂಕ ಪ್ರಾಣಿಗಳಿಗೆ ಮಾತು ಬರ್ದೇ ಇದ್ದರು, ಅವು ಮನುಷ್ಯನ ಜೊತೆ ಅಷ್ಟು ಅಟ್ಯಾಚ್ಮೆಂಟಲ್ಲಿ ಇರ್ತವೆ. ಮನುಷ್ಯರ ಥರ ಅಲ್ಲ ಅವರು. ಈ ಹಸು ನೋಡಿ ಕಿವಿ ಉದ್ದಕ್ಕಿದೆ ಇದಕ್ಕೆ, ಬಟ್ ನೋಡೋಕೆ ಒಂಥರ ಚೆನ್ನಾಗಿದೆ. ನೋಡ್ತಾ ಇದ್ರೆ ಮುತ್ಕೊಳ್ಬೇಕು ಅನ್ನಿಸ್ತಾಯಿತ್ತು. ಬಟ್ ಏನು ಮಾಡೋದು, ಅದು ಒಳಗಡೆ ಇತ್ತಲ್ವಾ. ಇಲ್ಲಿ ಬಂದಾದಮೇಲೆ ಏನಿಲ್ಲ ಅಂದರೂ ಒಂದು 10 ಜನ ನನಗೆ ನನ್ನ ಫಾಲೋವರ್ಸು ಸಿಕ್ಕಿದ್ರು. ಯೂಟ್ಯೂಬಲ್ಲಿ ನೋಡಿರೋರು, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇರೋರು ಅಂತೇಳಿ ಮಾತಾಡ್ಸಿದ್ರು. ಇವರು ಬೆಂಗಳೂರಿಂದ ಬಂದಿದ್ರಂತೆ ಫ್ಯಾಮಿಲಿ. ಸೊ ನನ್ನ ಅಲ್ಲಿ ಮಾತಾಡ್ಸಿದ್ರು. ಇದ್ರ ಕಾಲು ನೋಡೋವಾಗಲೇ ಗೊತ್ತಾಗುತ್ತೆ. ಸೊ ಕಾಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ರಾಯರ ಮಠದಲ್ಲಿ ಪೂಜೆ ಮಾಡೋವಂಥ ಹಸು ಅಂತ ಇದು. ಬಟ್ ತುಂಬ ಖುಷಿಯಾಯಿತು. ಇಷ್ಟು ದಿನ ಯಾವ ಹಸುಗೆ ಪೂಜೆ ಮಾಡ್ತಾರೆ ಮತ್ತು ಯಾವ ಹಸುವಿನ ಹಾಲು ರಾಯರ ಮಠಕ್ಕೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ತಿಳ್ಕೊಂಡೆ ಇದರಿಂದ ನಾನು. ಇಲ್ಲಿ ಹಸುಗಳು ಜಾಸ್ತಿ ಇರೋದ್ರಿಂದ ನೀರು ಯಾವ ಥರ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ, ಅವರು ಮೇವಾಗ್ತಾರಲ್ವ ಅದೇ ಜಾಗದಲ್ಲಿ ಕ್ಲೀನ್ ಮಾಡಿಬಿಟ್ಟು ಒಂದು ಸಾರಿ ನೀರು ಬಿಡ್ತಾರಂತೆ. ಸೊ ಅದು ನೀರು ಬಿಟ್ಟಾಗ ಅದು ಆಚೆಗಡೆ ಹೋಗ್ಬಾರ್ದು ಅಂತೇಳಿ ಅಲ್ಲಿ ಬಟ್ಟೆ ಇಡ್ತಾರಂತೆ ಆ ಪ್ಲೇಸಿಗೆ. ಸೊ ಅದು ನೀರೆಲ್ಲ ಕುಡ್ದಾದ್ಮೇಲೆ ಹಸು ಮತ್ತು ಅದು ವೇಸ್ಟ್ ನೀರಿದ್ದೆಲ್ಲ ವಾಪಸ್ ಹೊರಗಡೆ ಬಿಡ್ತಾರಂತೆ. ಸೊ ಇಲ್ಲೆಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದರು. ಪೈಪ್ಲೈನ್ ಆಗಿರ್ಬೋದು, ಅದಕ್ಕೆ ಫೆಸಿಲಿಟಿ ಏನೆಲ್ಲ ಬೇಕು, ನೀರಾಗಿರ್ಬೋದು, ಮೇವು ಎಲ್ಲನೂ ಚೆನ್ನಾಗಿತ್ತು ಇಲ್ಲೆಲ್ಲ. ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಕುದುರೆಗಳನ್ನೂ ನೋಡ್ಬೋದು. ಕುದುರೆಗಳನ್ನ ಜೊತೆಯಲ್ಲಿ ಸಾಕಿದ್ದಾರೆ ಇಲ್ಲಿ. ಇಲ್ಲಿರೋ 1500 ಹಸುಗಳಲ್ಲಿ 800 ಹಸುಗಳು ಹೊರಗಡೆ ಮೇಯೋದಕ್ಕೆ ಅಂತ ಹೋಗ್ತವಂತೆ. ಸೊ ಹೋದೋ ಟೈಮಲ್ಲಿ ರಿಟರ್ನ್ ಅದನ್ನು ಕರ್ಕೊಬರೋದಕ್ಕೆ ಅಂತ ಕೆಲವು ಜನ ಇದ್ದಾರಂತೆ ಅಲ್ಲಿ. ಸೊ ಅವ್ರು ಹೋಗಿ ಸಾಯಂಕಾಲ ಅಷ್ಟರಲ್ಲಿ ಕರ್ಕೊಂಡು ಬರ್ತಾರಂತೆ. ಇಲ್ಲಿ ಕೋತಿಗಳೆಲ್ಲ ಇದು ಲಾಸ್ಟ್ ಗೇಟ್ ಹತ್ರ ಬಂದಾಗ
ಗೋಶಾಲೆಗೆ ಬಂದರೆ ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲೇ ಆಫೀಸ್ ರೂಮ್ ಇದೆ. ಆಫೀಸ್ ರೂಮ್ ಹತ್ರ ಈ ಸರ್ ಹೇಳಿದರು ಹೋಗ್ಬೇಡಿ ಒಳಗಡೆ, ಯಾಕಂದರೆ ಹುಲ್ಲೆಲ್ಲ ಅಡ್ಡ ಹಾಕಿರ್ತಾರೆ, ಟಯರ್ ಸಿಕ್ಕಾಕೊಂಡ್ರೆ ಮತ್ತೆ ಬರೋದಕ್ಕಾಗೋದಿಲ್ಲ ಅಂತ. ಇಲ್ಲ ಸರ್ ನಾವು ಒಂದೇ ಒಂದು ಸರಿ ನೋಡ್ಕೊಂಡು ಬರ್ತೀವಿ ಅಂತ ಒಳಗಡೆ ಹೋದೋ, ಎಲ್ಲೂ ಸಿಕ್ಕಾಕೊಳ್ಳಿಲ್ಲ ಸದ್ಯಕ್ಕೆ. ಅವ್ರಿಗೆ ಏನು ಭಯ ಅಂದರೆ ಒಳಗಡೆ ಹೋದಾಗ ನಾವು ಹಸುಗಳು ಏನಾದರೂ ಓಡಿಸ್ಕೊಂಡು ಬಂದುಬಿಟ್ರೆ ಕೆಲವೊಂದು ಏನಾದರೂ ಆದರೆ ಅಂತ ಹೇಳಿ ಭಯ ಪಡ್ತಾಯಿದ್ರು. ಸೊ ನಾವು ಸರ್ ನೀವೇನು ಹೆದರ್ಕೋಬೇಡಿ, ನಾವು ಅಷ್ಟೆಲ್ಲ ಏನೂ ಮಾಡೋದಿಲ್ಲ, ನಮ್ಮ ಪಾಡು ನಾವು ಬಂದುಬಿಡ್ತೀವಿ ಅಂತ ಹೇಳಿ ಬಂದು. ಸೊ ಇವಾಗ ಅದು ಮುಗ್ದಾದ್ಮೇಲೆ ನಾವು ನದಿ ಹತ್ರ ಹೋಗ್ತಾಯಿದ್ದೀವಿ. ಇದು ರಾಯರಿಗೆ ಹತ್ರ ಇರೋವಂಥ ತುಂಗಭದ್ರಾ ನದಿ. ಮತ್ತು ಲಾಸ್ಟ್ ಟೈಮ್ ಬಂದಾಗ ನಾವು ಇದರಲ್ಲಿ ನೀರು ಅಷ್ಟು ಇರಲಿಲ್ಲ, ಬಟ್ ಇವಾಗ ಫಿಲಪ್ ಆಗಿತ್ತು. ಬಟ್ ಚೆನ್ನಾಗಿತ್ತು. ಇಲ್ಲೆಲ್ಲ ಬಂದಾಗ ಒಂದು ಸಾರಿ ಇಲ್ಲಿ ವಿಸಿಟ್ ಕೊಟ್ಟು ಹೋದರೆ ಚೆನ್ನಾಗಿರುತ್ತೆ. ಬಟ್ ನಾವು ನೀರಿಗೆ ಇಳಿಯೋದಕ್ಕಾಗೋದಿಲ್ಲ. ಬಟ್ ಎಲ್ಲರೂ ಬಂದವರು ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಜನ ಬಂದಿದ್ರು ಈ ಸಾರಿ. ಹೊಸ ವರ್ಷಕ್ಕೆ ತುಂಬ ಜನ ಅಲ್ಲಿ ದೇವಸ್ಥಾನದಲ್ಲಿ ಆಗಿರ್ಬೋದು, ಹೊರಗಡೆ ನದಿ ಮತ್ತು ಈ ಕಡೆ ಎಲ್ಲ ಓಡಾಡುವಾಗ ತುಂಬ ಜನ ಕಾಣ್ತಾಯಿದ್ರು ನಮಗೆ. ಇವತ್ತಿನ ಈ ವಿಶೇಷ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಗುರು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, ಊರಾಚೆ ಸ್ವರ್ಗಾನೆ ಕಾಯುತ್ತೈತೆ, ಅಲ್ಲೋಡು ಸಂತೋಷ